ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಈ ವಿಡಿಯೋನಲ್ಲಿ ನಾನು ಒಂದು ಸರ್ಕಾರದ ಸೌಲಭ್ಯಗಳ ಬಗ್ಗೆ ಒಂದು ಮಾಹಿತಿ ಕೊಡೋಕ್ಕೆ ಮಾಡಿದ್ದೀನಿ. ಇದರಲ್ಲಿ ವಿಶೇಷವಾಗಿ ನಮ್ಮ ಕಟ್ಟಡ ಕಾರ್ಮಿಕರ ಏನೇನು ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳಿ ಕಟ್ಟಡ ಕಾರ್ಮಿಕರ ಬಗ್ಗೆ ಒಂದು ವಿಶೇಷವಾದ ಸುದ್ದಿ ಮಾಡಿರೋದು. ಈ ಸುದ್ದಿಯಲ್ಲಿ ನಮ್ಮ ರಾಜ್ಯದ ಎಲ್ಲ ಕಟ್ಟಡ ಕಾರ್ಮಿಕರು ಹಾಗೂ ಯಾರೆಲ್ಲ ಕಾರ್ಮಿಕರು ಇದರ ಬೇರೆ ಬೇರೆ ಇಲಾಖೆಗಳಲ್ಲಿ ಅವರು ಎಲ್ಲ ಸರ್ಕಾರದ ಸೌಲಭ್ಯಗಳು ಪಡೆಯಬೇಕು. ಯಾಕಂತ ಹೇಳಿದ್ರೆ ಇವತ್ತು ಯಾವುದೇ ಒಂದು ದೊಡ್ಡದಾಗ್ಬೋದು ಚಿಕ್ಕದಾಗ್ಬೋದು ಒಂದು ಕಟ್ಟಡ ಸರಿಯಾದ ರೀತಿಯಾಗಿ ತಯಾರಾಗಬೇಕಾದ್ರೆ ಅದಕ್ಕೆ ಬಹುತೇಕವಾಗಿ ನಮ್ಮ ಕಾರ್ಮಿಕರ ಕೈ ಅತಿ ಮುಖ್ಯವಾಗಿರುತ್ತದೆ. ಹಾಗಾಗಿ ಹೇಳೋದಿಷ್ಟೇ, ನೀವೆಲ್ಲ ಯಾರಾದರೂ ಕಾರ್ಮಿಕರಿದ್ದು ಅವರಲ್ಲಿ ಯಾರಾದರೂ ಕಾರ್ಮಿಕರ ಕಾರ್ಡ್ ಇನ್ನೂ ಮಾಡಿಸ್ಕೊಂಡಿಲ್ಲ ಅಂದರೆ ದಯಮಾಡಿ ಮಾಡಿಸ್ಕೊಳ್ಳಿ. ಇದರಿಂದ ತುಂಬ ಸರ್ಕಾರದ ಸೌಲಭ್ಯಗಳು ಬರ್ತಿದ್ದಾವೆ. ಈಗಾಗಲೇ ರಾಜ್ಯ ಸರ್ಕಾರ ಸುಮಾರು ವಿಶೇಷವಾಗಿ ಹೆಚ್ಚು ಸೌಲಭ್ಯಗಳು ಕೊಡ್ತಿದೆ. ಅದರಲ್ಲಿ ಕಾರ್ಮಿಕರ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿ ಸೌಲಭ್ಯ ಇದೆ. ಅಂದರೆ ಒಬ್ಬ ಕಾರ್ಮಿಕರನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾನೆ, ವಯಸ್ಸಾದ ಮೇಲೆ ಆತ ಏನು ಮಾಡೋಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರ ಪಿಂಚಣಿ ಮತ್ತು ಕುಟುಂಬಿಕ ಪಿಂಚಣಿ ಅಂಥೇಳಿ ಒಂದು ಸರ್ಕಾರದಿಂದ ಒಂದು ಆದಾಯ ಶುರುವಾಗುತ್ತದೆ. ಕೇವಲ ಅವರು ಕಟ್ಟಡ ಕಾರ್ಮಿಕರ ಕಾರ್ಡ್ ಹೊಂದಿದರೆ ಮಾತ್ರ ಈ ವಿಶೇಷವಾದ ಸೌಲಭ್ಯವನ್ನು ಪ್ರತಿಯೊಬ್ಬರು ಯಾರೆಲ್ಲ ನೀವು ಕಾರ್ಮಿಕರು ಇದ್ದೀರೋ, ನಿಮ್ಮ ಸುತ್ತಮುತ್ತ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೋ ಅವರಿಗೆಲ್ಲ ನೀವು ಈ ಸೂಚನೆಯನ್ನು ಸಂದೇಶವನ್ನು ಕೊಡಬೇಕಾಗುತ್ತದೆ. ಯಾಕಂದರೆ ಈಗ ಸರ್ಕಾರದ ನೌಕರರಿಗೆ ಯಾವ ರೀತಿ ಸರ್ಕಾರ ಪಿಂಚಣಿ ಕೊಟ್ಬಿಟ್ಟು ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಂದು ಸಹಾಯ ಆಗುತ್ತದೋ ಆ ಪಿಂಚಣಿ, ಅದೇ ರೀತಿ ರಾಜ್ಯ ಸರ್ಕಾರ ಇವತ್ತು ಕಟ್ಟಡ ಕಾರ್ಮಿಕರ ಪಿಂಚಣಿ ಸೌಲಭ್ಯವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ತಾವೆಲ್ಲ ಕಟ್ಟಡ ಕಾರ್ಮಿಕರ ಕಾರ್ಡ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ದುರ್ಬಲತೆ ಮತ್ತು ಅಪಘಾತ ಪರಿಹಾರ. ನೀವು ಕೆಲಸ ಮಾಡ್ತಿರ್ತೀರ, ಇದ್ದಕ್ಕಿಂತ ನಿಮ್ಮಲ್ಲಿ ದೇಹದಲ್ಲಿ ಬಲ ಇರಲ್ಲ, ದುರ್ಬಲತೆ ಸೃಷ್ಟಿಯಾಗುತ್ತೆ. ಅಂಥ ಸಂದರ್ಭದಲ್ಲಿ ನಿಮಗೆ ಒಂದು ಸಹಾಯಧನ ಅಂಥೇಳಿ ಸರ್ಕಾರ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಹಾಕ್ತಾ ಇರುತ್ತೆ. ಅಷ್ಟೇ ಅಲ್ಲ, ಅಪಘಾತ ಸಂದರ್ಭದಲ್ಲಿ ನಿಮಗೇನಾದರೂ ಕಟ್ಟಡ ಕಾರ್ಮಿಕ ಕೆಲಸ ಮಾಡ್ತಿರ್ತೀರ, ಅಪಘಾತಗಳಾಗುತ್ತೆ ಅಂದ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ದೊಡ್ಡ ಮೊತ್ತದಾಗ್ಬೋದು, ಒಂದು 20,000 ಒಂದು 50,000 ಲಕ್ಷಾಂತರ ರೂಪಾಯಿನ ಏನಾದರೂ ನಿಮಗೆ ಸಹಾಯ ಬೇಕಾದರೆ ನಿಮ್ಮ ಕಾರ್ಮಿಕರ ಕಾರ್ಡ್ ತುಂಬಾ ಸಹಾಯ ಮಾಡುತ್ತದೆ. ಉಚಿತವಾಗಿ ನಿಮಗೆ ಆ ಕಾರ್ಡ್ ಹೊಂದಿರೋರಿಗೆ ನಿಮಗೆ ಚಿಕಿತ್ಸೆ ಮಾಡಲಾಗುತ್ತದೆ ಆಸ್ಪತ್ರೆಗಳಲ್ಲಿ, ಯಾವುದೇ ಆಸ್ಪತ್ರೆಗಳಲ್ಲಿ. ಹಾಗಾಗಿ ಇದನ್ನು ನೀವು ವಿಶೇಷವಾಗಿ ಯಾರೆಲ್ಲ ಕಟ್ಟಡ ಕಾರ್ಮಿಕರ ಕಾರ್ಡ್ ಹೊಂದಿರ್ತೀರೋ ಅವ್ರಿಗೆ ದುರ್ಬಲತೆ ಮತ್ತು ಅಪಘಾತ ಪರಿಹಾರ ಅಂಥೇಳಿ ಸರ್ಕಾರದಿಂದ ಸಿಗುತ್ತದೆ. ಅದನ್ನು ಬಳಸ್ಕೋಬೇಕು. ಮತ್ತು ಟೂಲ್ ಕಿಟ್ ಅಂತ ಕೊಡ್ತಾರೆ ಕಾರ್ಮಿಕರ ಕಾರ್ಡ್ ಹೊಂದಿರೋರಿಗೆ. ಆ ಟೂಲ್ ಕಿಟ್ಟಿನಲ್ಲಿ ಏನೆಲ್ಲ ನೀವು ಕೆಲಸ ಮಾಡ್ತಿರ್ತೀರ, ಉದಾಹರಣೆಗೆ ಮರ ಕೆಲಸ ಮಾಡೋರಿಗೆ ಮರ ಕೆಲಸ ಮಾಡುವಂಥ ಬೇಕಾಗಿರೋ ಏನೇನು ಒಂದು ಸಾಮಗ್ರಿಗಳು ಬೇಕಾಗುತ್ತವೋ, ಟೂಲ್ಸ್ ಬೇಕಾಗುತ್ತವೋ ಅದನ್ನೆಲ್ಲ ಸರ್ಕಾರನೇ ನೀಡುತ್ತದೆ. ಹಾಗಾಗಿ ಅದೊಂದು. ಈಗ ಸಿಮೆಂಟ್ ಕೆಲಸ ಮಾಡೋರಿಗೆ ಏನೆಲ್ಲ ಬೇಕಾಗುತ್ತದೆ ಅದನ್ನು ಒಂದು ಟೂಲ್ಸ್ ಕಿಟ್ಟಾಗಿ ವರ್ಷಕ್ಕೊಂದ್ಸಲಿ ಕೊಡ್ತಾರೆ. ಅದೊಂದು ಮಾಡ್ಕೊಳ್ಳಿ. ಮತ್ತು ಶೈಕ್ಷಣಿಕ ಸಹಾಯಧನ ನಿಮ್ಮ ಮಕ್ಕಳಲ್ಲಿ ಯಾರಾದರೂ ಉನ್ನತ ಶಿಕ್ಷಣಕ್ಕಾಗಿ ವ್ಯಾಸಂಗ ಮಾಡೋದಕ್ಕೆ ಅದು ಓದ್ತಿದ್ದರೆ ನಿಮ್ಮ ಕಾರ್ಮಿಕರ ಮಕ್ಕಳು, ಅವರಿಗೆಲ್ಲ ಸರ್ಕಾರದಿಂದ ಶೈಕ್ಷಣಿಕವಾಗಿ ಸಹಾಯ ಮಾಡುತ್ತದೆ. ಅವರಿಗೆ ಒಂದು ನಿರ್ದಿಷ್ಟವಾದ ಎಷ್ಟು ಹಣ ಒಂದು ಸಬ್ಸಿಡಿ ರೂಪದಲ್ಲಿ ಕೊಡುತ್ತದೆ. ಹಾಗಾಗಿ ಈ ಕಾರ್ಡ್ ಹೊಂದಿದರೆ ನಿಮ್ಮ ಮಕ್ಕಳ ಶೈಕ್ಷಣಿಕಕ್ಕೂ ಕೂಡ ಒಂದು ಅನುಕೂಲಕರವಾಗುತ್ತದೆ ಈ ಕಾರ್ಮಿಕರ ಕಾರ್ಡ್. ಅದಕ್ಕಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಮಕ್ಕಳಿದ್ರು ನಿಮ್ಮ ಕಾರ್ಮಿಕರಿಗೆ, ಅವರಿಗೆ ಉನ್ನತ ಶಿಕ್ಷಣಕ್ಕಾಗಿ, ನಿಮ್ಮ ಶಿಕ್ಷಣಕ್ಕಾಗಿ, ಅವರ ಮಕ್ಕಳ ಶಿಕ್ಷಣಕ್ಕಾಗಿ ತುಂಬ ಸಹಾಯವಾಗುತ್ತದೆ. ಹಾಗಾಗಿ ಅದೊಂದು ಇದಾಗುತ್ತೆ. ಮತ್ತು ಮಹಿಳಾ ಕಾರ್ಮಿಕರಿಗೆ ವಿಶೇಷವಾಗಿ ಸೌಲಭ್ಯಗಳನ್ನು ನೀಡುತ್ತಿದೆ ಸರ್ಕಾರ. ಅದರಲ್ಲಿ ಏನಂದರೆ ಮದುವೆ ಧನ ಅಂತ ಕೊಡುತ್ತದೆ, ಮದುವೆ ಸಹಾಯಧನ ಅಂಥೇಳಿ. ಉದಾಹರಣೆಗೆ ಮದುವೆ ಆಗದಿರೋ ಹೆಣ್ಮಕ್ಳು ಕಾರ್ಮಿಕರಾಗಿದ್ದರೆ ತಕ್ಷಣ 18 ವರ್ಷ ದಾಟಿರೋರು ಯಾರೇ ಕಾರ್ಮಿಕರು ಸಿಮೆಂಟ್ ಕೆಲಸ ಆಗ್ಬೋದು, ಯಾವುದೇ ರೀತಿಯ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ, ಆ ಮಕ್ಕಳು ಕೂಡ ಕಾರ್ಮಿಕರ ಕಾರ್ಡ್ ಹೊಂದಿದರೆ ಮದುವೆ ಆಗದಿರೋ ಹೆಣ್ಣುಮಕ್ಕಳು, ಅಂಥ ಹೆಣ್ಮಕ್ಳಿಗೆ ಆ ಕಾರ್ಮಿಕರ ಕಾರ್ಡಿಂದ ಏನಂದರೆ
ಮದುವೆ ಸಹಾಯಧನ ಅಂತ ಸಿಗುತ್ತದೆ, ಮತ್ತು ಮದುವೆ ಆದ ನಂತರ ಹೆರಿಗೆ ಸಹಾಯಧನ ಅಂತಲೂ ಸಿಗುತ್ತೆ. ಹೆರಿಗೆ ಸಹಾಯಧನ ಅಂದರೆ ಆ ಸಂದರ್ಭದಲ್ಲಿ ಹೆರಿಗೆಗೆ ಏನಾದರೂ ಸಮಸ್ಯೆ ಆಯಿತು, ಸರ್ಕಾರ ಆಸ್ಪತ್ರೆಗಳಲ್ಲಿ ಸೌಲಭ್ಯಗಳಿಲ್ಲ, ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ತಾರೆ, ಅಲ್ಲಿ ನಿಮ್ಮದು ಆಸ್ಪತ್ರೆ ಬಿಲ್ ಏನಾದರೂ ಒಂದು 50,000 ಆಯಿತು ಅಂತ ಅಂದ್ಕೊಳ್ಳಿ, ನಿಮ್ಮ ಕಾರ್ಮಿಕರ ಕಾರ್ಡ್ ತೋರಿಸಿದರೆ ಸುಮಾರು ಡಿಸ್ಕೌಂಟ್ ಸಿಗುತ್ತೆ. ಹಾಗಾಗಿ ಅದೊಂದು ಇರುತ್ತದೆ. ಮತ್ತು ಮಗುಗೆ ಏನು ಒಂದು ಬಲವಾಗಿ ಪೌಷ್ಟಿಕಾಂಶ ಬೇಕಾಗುತ್ತದೋ ಆ ಮಗು ಹೊಟ್ಟೆಯಲ್ಲಿ ಹುಟ್ಟಿರುವಂಥ ಮಗುವಿಗೆ ಯಾರು ಮಹಿಳಾ ಕಾರ್ಮಿಕರು ಇರ್ತಾರೋ ಆ ಮಗುವಿಗೆ ಪೌಷ್ಟಿಕಾಂಶ ಕೂಡ ವಿಶೇಷವಾಗಿ ಆ ಕಾರ್ಮಿಕರ ಕಾರ್ಡಿಂದ ಸಿಗುತ್ತದೆ. ಹಾಗಾಗಿ ಈ ಮಹಿಳಾ ಕಾರ್ಮಿಕರು ಯಾರೆಲ್ಲ ಇದ್ದಾರೆ ಅವರಿಗೆ ಮದುವೆ ಸಹಾಯಧನ ಮತ್ತು ಹೆರಿಗೆ ಸಹಾಯಧನ, ತಾಯಿ ಮಗು ಸಹಾಯಧನ ಅಂಥೇಳಿ ಈ ಸೌಲಭ್ಯಗಳನ್ನು ನೀಡಲಾಗುತ್ತದೆ. ದಯಮಾಡಿ ಯಾರೆಲ್ಲ ನೀವು ಇದು ಹೊಂದಿದಿರೋ ಕಾರ್ಮಿಕರು ಎಲ್ಲ ನಿಮ್ಮ ಸುತ್ತಮುತ್ತ ಹೋಗ್ತಿರ್ತಾರೆ ನೋಡಿ ಕಾರ್ಮಿಕರು, ಯಾವುದೇ ಕಾರ್ಮಿಕರಾಗ್ಬೋದು, ಒಂದು ಸಿಮೆಂಟ್ ಕೆಲಸ ಮಾಡೋರು, ಕಟ್ಟಡ ಕಾರ್ಮಿಕರು ಆಗ್ಬೋದು, ಇಲ್ಲಾಂದರೆ ಮರ ಕೆಲಸ ಮಾಡೋರು ಆಗಿರ್ಬೋದು, ಇಂಥ ಕಾರ್ಮಿಕರುಗಳಿಗೆ ಈ ಕಾರ್ಡ್ ಹೊಂದಿದರೆ ತುಂಬಾ ಸೌಲಭ್ಯಗಳು ಸಿಗುತ್ತೆ. ನಿರ್ಲಕ್ಷ್ಯ ಮಾಡಬೇಡಿ. ಹಾಗೆ ಯಾರೆಲ್ಲ ಅವಿದ್ಯಾವಂತರಾಗಿ ಸುದ್ದಿಗಳು ಗೊತ್ತಾಗಲ್ಲ, ಅವ್ರಿಗೆ ಯಾವ ರೀತಿ ಮಾಡ್ಕೋಬೇಕು ಅಂತ ಕಾರ್ಮಿಕರ ಕಾರ್ಡ್ ಗೊತ್ತಾಗಲ್ಲ, ಅವ್ರಿಗೆ ಒಂದು ನೀವೆಲ್ಲ ಸಂದೇಶ ಕೊಡಿ. ಈ ಕಾರ್ಮಿಕರ ಕಾರ್ಡ್ ಹೊಂದಿರಬೇಕಾದ್ರೆ ಕೇವಲ ನಿಮ್ಮ ಆಧಾರ್ ಕಾರ್ಡು ಮತ್ತು ನೀವು ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದೀರಾ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿ ನಿಮ್ಮ ಲೇಬರ್ ಆಫೀಸ್ ಅಂತ ಪ್ರತಿಯೊಂದು ತಾಲೂಕುಗಳಲ್ಲಿರುತ್ತೆ, ಅಲ್ಲಿ ಒಂದು ನಿಮ್ಮ ಆಧಾರ್ ಕಾರ್ಡು, ಬ್ಯಾಂಕ್ ಖಾತೆ ಬುಕ್ಕು ಮತ್ತು ಕಾರ್ಮಿಕರ ಕಾರ್ಡು, ಇದು ಕಾರ್ಮಿಕರಾಗಿ ನೀವು ಕೆಲಸ ಮಾಡ್ತಿದ್ದಾರೆ ಇಷ್ಟು ವರ್ಷಗಳಿಂದ ಅಂಥೇಳಿ ಅವರು ಕೆಲವೊಂದು ಅಪ್ಲಿಕೇಶನ್ ಫಾರಮ್ಸಲ್ಲಿ ಮುಖಾಂತರವಾಗಿ ತೋರಿಸ್ತಾರೆ. ಅದೆಲ್ಲ ಫಿಲ್ ಮಾಡಿ ಅಪ್ಲೈ ಮಾಡಿ ಆನ್ಲೈನ್ ಮುಖಾಂತರವಾಗಿ ಅಪ್ಲೈ ಮಾಡ್ಬೋದು. ಒಂದ್ಸಲಿ ನಿಮಗೆ ಕಾರ್ಮಿಕರ ಕಾರ್ಡ್ ಸಿಕ್ಕಿದೆ ಅಂದರೆ ನಿಮ್ಮ ಇಡೀ ಜೀವನದಲ್ಲಿ ಒಂದು ಸಹಾಯಧನವಾಗಿ ಸಿಗುತ್ತದೆ. ಅದು ಪಿಂಚಣಿ ರೂಪದಲ್ಲಿ ಆಗ್ಬೋದು, ಮತ್ತು ದುರ್ಬಲತೆ ರೂಪದಲ್ಲಿ ಆಗ್ಬೋದು, ಅಪಘಾತ ಸಂದರ್ಭದಲ್ಲಿ ಆಗ್ಬೋದು. ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳು ವಿದ್ಯಾವಂತರಾಗಿ ಮುಂದೆ ಚೆನ್ನಾಗಿ ಓದುವುದಕ್ಕೆ ಅಲ್ಲಿ ಅನುಕೂಲಕರವಾಗ್ತದೆ. ಅಷ್ಟೇ ಅಲ್ಲ, ಯಾರೆಲ್ಲ ಹೆಣ್ಮಕ್ಳು ಕಾರ್ಮಿಕರಾಗಿದ್ದೀರೋ ಅವರಿಗೆ ಮದುವೆ ಸಹಾಯಧನ ಅಂತ ನೀಡುತ್ತದೆ. ಮತ್ತು ಅವರು ಗರ್ಭಿಣಿಯಾದಾಗ ಆ ಸಂದರ್ಭದಲ್ಲಿ ಕೂಡ ಪೌಷ್ಟಿಕಾಂಶವನ್ನು ವಿಶೇಷವಾಗಿ ಕಾರ್ಮಿಕರಿಗೆ ಕಾರ್ಡ್ ಇದ್ದರೆ ಸಿಗುತ್ತದೆ. ಹೆರಿಗೆ ಸಹಾಯಧನ ಅಂತ ಸಿಗುತ್ತದೆ. ಈ ರೀತಿಯ ಸುಮಾರು ಸೌಲಭ್ಯಗಳು ಈ ಕಾರ್ಮಿಕರ ಕಾರ್ಡಿಂದ ಇದೆ. ಎಷ್ಟೋ ಜನ ಇನ್ನೂ ಕಾರ್ಮಿಕರು ಯಾರೆಲ್ಲ ಇದ್ದಾರೋ ಅವರು ಈ ಕಾರ್ಮಿಕರ ಕಾರ್ಡ್ ಬಗ್ಗೆನೇ ಗೊತ್ತಿರಲ್ಲ. ಅಂಥವ್ರಿಗೆ ವಿದ್ಯಾವಂತರು ಯಾರೆಲ್ಲ ಇದ್ದಾರೋ ನಿಮ್ಮ ಅಣ್ಣತಮ್ಮಂದಿರಿಗೆ ಸುತ್ತಮುತ್ತ ಇರೋರಿಗೆ ಅವ್ರಿಗೆ ಈ ಸಂದೇಶವನ್ನು ರವಾನಿಸಿ ಅವ್ರಿಗೆ ಕಾರ್ಮಿಕರ ಕಾರ್ಡು ಮಾಡಿಸ್ಕೊಳ್ಳಿ. ಯಾಕಂದರೆ ಗೊತ್ತಿರೋರು ಕಾರ್ಮಿಕರಾಗಿ ಯಾವಾಗೋ ಒಂದು 10-15 ವರ್ಷ ಹಿಂದೆ ಮಾಡಿರ್ತಾರೆ, ಅವರು ಈ ಸೌಲಭ್ಯಗಳನ್ನು ಪಡ್ತಿದ್ದಾರೆ ಕಾರ್ಮಿಕರ ಕಾರ್ಡಿಂದ. ಆದರೆ ಸದ್ಯದಲ್ಲಿ ಈಗ ಕಾರ್ಮಿಕರಾಗಿ ಕೆಲಸ ಮಾಡೋರು ಮಾತ್ರ ಈ ಸೌಲಭ್ಯವನ್ನು ಮಾಡಿಕೊಡಲು ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಯಾರೆಲ್ಲ ವಿದ್ಯಾವಂತರಾಗಿದ್ದೀರೋ ಅವರೆಲ್ಲ ಈ ಕಾರ್ಮಿಕರ ಕಾರ್ಡ್ ಮಾಡಿಸ್ಕೊಳ್ಳೋಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ಈ ಸುದ್ದಿಯನ್ನು ನಿಮ್ಮ ಎಲ್ಲ ಸ್ನೇಹಿತರು ಬಂಧುಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.